ಹಾಯ್ ಫ್ರೆಂಡ್ಸ್, ಇವತ್ತು ಬದನೆಕಾಯಿ ಪಲ್ಯ ಮಾಡೋಣ ಬನ್ನಿ. ತುಂಬಾ ಸುಲಭ ಹಾಗೂ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 80% ಕಡಲೆಬೀಜ ಫ್ರೈ ಆಗಿದೆ ಅನ್ನೋವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹುಚ್ಚೆಳ್ಳು ತುಂಬ ಬೇಗನೆ ಹುರಿದಿದ್ದಾಗೋಗುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ಈಗ ಅದೇ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದು ಹುರ್ಕೊಂಡಿದ್ದೀವಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಹಾಗೂ ಹುಚ್ಚೆಳ್ಳು, ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಈಗ ಜೀರಿಗೆ ಹಾಕ್ಕೋತೀನಿ. ಈ ಥರ ಒಗ್ಗರಣೆ ಹಾಕ್ಕೊಳ್ಳೋವಾಗ ಸಾಮಾನ್ಯವಾಗಿ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಆ ಎಣ್ಣೆ ಸಿಡಿಯುತ್ತಲ್ಲ, ಅದನ್ನು ಅವಾಯ್ಡ್ ಮಾಡ್ಕೋಬೋದು. ಹಾಗೆ ಸ್ಟವ್ ಕೂಡ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ತರಕಾರಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಇದಕ್ಕೆ ಇಂಥದ್ದೇ ಒಂದು ಸೀಸನ್ ಅಂತ ಏನೂ ಇಲ್ಲ, ಯಾವಾಗಲೂ ಸಿಗೋವಂಥ ತರಕಾರಿ ಅಂತ ಹೇಳ್ಬೋದು ಬದನೆಕಾಯಿ. ನಾವು ಒಗ್ಗರಣೆಗೆ ಇಟ್ಬಿಟ್ಟು ಬದನೆಕಾಯಿ ಹಚ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪು ಬರೋದಿಲ್ಲ, ಹಾಗೆ ಕಹಿ ಸಹ ಬರೋದಿಲ್ಲ. ಹಚ್ಚಿಟ್ಬಿಟ್ಟು ತುಂಬ ಹೊತ್ತಾಗ್ಬಿಟ್ರೆ ಸ್ವಲ್ಪ ಬದನೆಕಾಯಿ ಕಹಿ ಬಂದ್ಬಿಡುತ್ತೆ. ನಾನಿಲ್ಲಿ ಸೈಡ್ ಬೈ ಸೈಡ್ ತರಕಾರಿ ಕೂಡ ಹಚ್ಕೋತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಹಚ್ಚಿದಾದಮೇಲೆ ಬದನೆಕಾಯಿ ಹಚ್ಕೊಳ್ಳೋದು ಉತ್ತಮ. ಈ ಬದನೆಕಾಯಿ ಪಲ್ಯ ಅಕ್ಕಿ ರೊಟ್ಟಿ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಇಲ್ಲ ಹೋದರೆ ನಾವು ಸೈಡ್ ಡಿಶ್ ಆಗಿ ಸಹ ಬಳಸ್ಕೋಬೋದು. ಈಗ ಕಡಲೆಬೇಳೆ ಫ್ರೈ ಆಗಿದೆ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದು ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗಿರುತ್ತೆ ಪದಾರ್ಥ ತಗೊಳ್ಳೋದು ಕೂಡ. ಒಂದು ಎಷ್ಟು ಜನಕ್ಕೆ ಹಾಗೆ ಎಷ್ಟನ್ನು ತಗೋತಾ ಇದ್ದೀವಿ ಕ್ವಾಂಟಿಟಿ ಅನ್ನೋದ್ರ ಮೇಲೆ ನಾವು ಮಾಡೋದು ಸಹ ಹೋಗುತ್ತೆ. ನಾನಿಲ್ಲಿ 4 ಜನಕ್ಕೆ ಮಾಡ್ಕೋತಾ ಇದ್ದೀನಿ. ಒಂದು ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಾಡಲಿ. ನಾನಿಲ್ಲಿ ಗುಂಡು ಬದನೆಕಾಯಿ ಬಳಸ್ಕೊಂಡಿದ್ದೀನಿ. 7 ಬದನೆಕಾಯಿನ ತೊಗೊಂಡಿದ್ದೀನಿ. ದಪ್ಪನಾಗಿ ಹಚ್ಚಿಟ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಬದನೆಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ದಪ್ಪನಾಗೆ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ, ಚಪಾತಿಗಲ್ವಾ ಅಂತ ಹೇಳಿ. ಇನ್ನು ಸಣ್ಣ ಬೇಕು ಅನ್ನೋರು ಸಣ್ಣ ಸಹ ಹಚ್ಕೋಬಹುದು, ಆಗ ಬೇಗ ಬೇಯುತ್ತೆ ಕೂಡ. ಬದನೆಕಾಯಿ ದಪ್ಪನಾಗಿ ಹಚ್ಚಿಟ್ಕೊಂಡಾಗ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಎಣ್ಣೆಯಲ್ಲೇ ಸ್ವಲ್ಪ ಬಾಡಲಿ ಬದನೆಕಾಯಿ. ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಕಡಲೆಬೀಜ ಮತ್ತು ಹುಚ್ಚೆಳ್ಳು ನೋಡಿ ಬ್ಲೆಂಡ್ ಆಗಿದೆ ತರ್ತರಿಯಂಗೆ. ಹುಚ್ಚೆಳ್ಳು ಇಲ್ಲ ಅನ್ನೋರು ಹುಚ್ಚೆಳ್ಳನ್ನ ಸ್ಕಿಪ್ ಸಹ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ, ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ. ಇದಕ್ಕೆ ನಾವು ಎಳ್ಳನ್ನು ಸಹ ಹಾಕೋತಾರೆ, ಒಣ ಕೊಬ್ಬರಿ ಹೀಗೆ, ಅಥವಾ ಬರೀ ಶೇಂಗಾ ಹುರ್ಕೊಂಡು ಸಹ ಹಾಕ್ಕೋಬೋದು. ಹುರ್ಕೊಂಡು ಪುಡಿ ಮಾಡಿಕೊಂಡು. ಒಂದು ಟೊಮೆಟೊ ದಪ್ಪನಾಗಿ ಹಚ್ಚಿಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಇವಾಗ ಬದನೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ ಅನ್ನೋವಾಗ ಟೊಮೆಟೊ ಹಾಕ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಶೇಂಗಾ ಹುಚ್ಚೆಳ್ಳು ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಪುಡಿನ ಯಾವಾಗ ಬೇಕಾದರೂ ಈಸಿಯಾಗಿ ಬೇಗ ಪಲ್ಯ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈಗ ಖಾರದ ಪುಡಿ ಹಾಕೋತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಖಾರದ ಪುಡಿ ಬದಲಿಗೆ ನೀವು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಪುಡಿ ಸೆಪ್ರೇಟಾಗಿ ಹಾಕೊಳ್ಳೋದ್ರೆ ಅದನ್ನು ಹಾಕೋಬೋದು. ನಾನಿಲ್ಲಿ ಸಾಂಬಾರಿಗೆಲ್ಲ ಉಪಯೋಗಿಸ್ತೀನಲ್ಲ, ಅದೇ ಪುಡಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ರಸ ಕೂಡ ಹಾಕೋತಾರೆ ಒಂದು ಸ್ವಲ್ಪ, ಆಗ ಬದನೆಕಾಯಿ ಕೂಡ ರುಚಿ ಬರುತ್ತೆ. ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಲ್ಲ, ಇಷ್ಟು ಸಾಕು. ಇದಕ್ಕೆ ಬೇಕು ಅನ್ನೋರು ಒಂದೇ ಒಂದು ತೊಳೆ ಚಿಕ್ಕದಾಗಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಪಲ್ಯ ಇನ್ನೂ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಬದನೆಕಾಯಿ ಹಿಡಿಬೇಕು, ಅಲ್ಲಿವರೆಗೂ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಪುಡಿ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಚಿಗೆ ಅನುಗುಣವಾಗಿ ಈ ಪೌಡರ್ನ ಹಾಕ್ಕೊಳ್ಳಿ. ಪುಡಿ ಹಾಕ್ಕೊಳ್ಳೋದ್ರಿಂದ ಪಲ್ಯ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನೀರೆಲ್ಲ ಹಿಂಗಿದೆ ನೋಡಿ, ಒಂದು ಸ್ವಲ್ಪ ಸಹ ನೀರಿಲ್ಲ. ಪಲ್ಯ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.